ವೆಲ್ಕಮ್ ಬ್ಯಾಕ್ ಟು M2 ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮನು ಲಾಗ್ಸ್. ಸೊ ಇವತ್ತಿನ ಲಾಗ್ ವಿಡಿಯೋದ ವಿಷಯ ಅಂತ ಹೇಳಿದ್ರೆ ತಮ್ಮನೇನೆಲ್ಲ ಹಾಕಿದ್ದೀನಿ, ಎಲ್ಲರೂ ನೋಡಿರ್ಬೋದು. ಸೊ ಇವತ್ತಿಗೆ ಬಿಗ್ ಬಾಸ್ ಸೀಸನ್ 11 ರಿಯಾಲಿಟಿ ಶೋ ಮುಗಿದಿದೆ. ಸೊ ನಾನು ಇಷ್ಟು ಸೀಸನ್ ಬಿಗ್ ಬಾಸ್ ಆಗಿದೆಯಲ್ಲ, ಇದರಲ್ಲಿ ಯಾವ ಸೀಸನ್ ನಾನು ನೋಡಲಿಲ್ಲ. ಸೊ ಈ ಸೀಸನ್ ನಾನು ನೋಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ಧನರಾಜ್ ಆಚಾರ್ ಅವರು. ಸೊ ಅವರ ಯೂಟ್ಯೂಬ್ ವಿಡಿಯೋ ಆಗ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗ್ಬೋದು, ಅದನ್ನೆಲ್ಲ ನೋಡಿ ನಾನು ಇನ್ಸ್ಪೈರ್ ಆದ. ಸೊ ಅವರ ವಿಡಿಯೋ ನೋಡಿ, ಸೊ ಅವರು ಈ ಸರ್ತಿ ಬಿಗ್ ಬಾಸ್ ಸೆಲೆಕ್ಟ್ ಆದ ನೋಡಿ ಅವರ ವಿಡಿಯೋ, ಸೊ ಅವ್ರು ಆಡೋದನ್ನು ನೋಡ್ಬೇಕಂದ್ರೆ ನಾನು ಈ ಸರ್ತಿ ಬಿಗ್ ಬಾಸ್ ನೋಡಿದ್ದೀನಿ. ಬಿಗ್ ಬಾಸ್ ಬಗ್ಗೆ ನನಗೆ ಅಷ್ಟೇನು ಗೊತ್ತಿಲ್ಲ, ಆದರೂ ಅವರ ಆಟ ನೋಡಿ ನಾನು ಎಂಜಾಯ್ ಮಾಡಿದ್ದೀನಿ. ನಾನಂತಲ್ಲ, ಎಲ್ಲರೂ ಸಹ ಎಂಜಾಯ್ ಮಾಡಿ ಸುಮಾರು ಜನ ಅವರಿಗೆ ಸಪೋರ್ಟ್ ಸಹ ಮಾಡಿದ್ದೀರಿ. ಎಲ್ರಿಗೂ ಧನ್ಯವಾದಗಳು. ಸೊ ಧನರಾಜ್ ಅವರು ವಿನ್ ಆಗಿಲ್ಲ, ಆದ್ರೂ ಪರವಾಗಿಲ್ಲ. ಅವರು ಅವರ ಟ್ಯಾಲೆಂಟನ್ನು ಅವರ ಎಫರ್ಟ್ ಹಾಕಿ ಒಳ್ಳೆ ಮಾಡಿ ಆಟ ಆಡಿದ್ದಾರೆ. ನಮಗೊಂದು ಸ್ವಲ್ಪ ಬೇಜಾರಂದದೇ ಅವರೊಂದು ಎಲಿಮೆಂಟ್ ಆಗಿ ಹೋದ್ರು, ನಾಮಿನೇಟ್ ಆದರು, ಕಪ್ಪೊಂದು ವಿನ್ ಆಗಲಿಕ್ಕಾಗಿಲ್ಲ. ಆದರೆ ಎಲ್ಲ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅವರು. ಹನುಮಂತಣ್ಣ ನಿಜವಾಗ್ಲೂ ನನಗೆ ಹನುಮಂತ ಒಂದು ಶಕ್ತಿನೇ ಸರ್. ದೇವರೇ ಅನ್ನೋ ಥರ ನನಗೆ ಶಕ್ತಿಯಾಗಿ ನಿಂತರು ಅನ್ನೋ ಥರ ಅನ್ನಿಸ್ತು ಸರ್. ಅವರಿರೋ ರೀತಿ ಅಥವಾ ಅವ್ರ ಜೊತೆ ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಅದೆಷ್ಟು ಒಂಥರ ಖುಷಿ ಕೊಟ್ಟ ಟೈಮ್ ಸರ್. ಆಮೇಲೆ ಈಗ ನಾನು ಫಿನಾಲೆವರೆಗೂ ಒಂದು ರೀತಿಯಲ್ಲಿ ಬಂದಿದ್ದೀನಿ ಅಂದರೆ ಒಂದು ಮನಸ್ಸಿಗೆ ಖುಷಿ ಕೊಟ್ಟಾಗ ಯಾವ ರೀತಿ ಖುಷಿಯಾಗಿರ್ತೀವಿ ಆ ರೀತಿ ಖುಷಿಯಾಗಿ ನಾವಿಬ್ಬರು ಜೀವಿಸಿದ್ದೀವಿ ಸರ್ ಮನೆಯಲ್ಲಿ. ಇನ್ನೊಂದು ಖುಷಿ ವಿಷಯ ಅಂತ ಹೇಳಿದರೆ, ಅವರ ಫ್ರೆಂಡ್ ಅಂದರೆ ಅಲ್ಲಿ ಅವರು ದೋಸ್ತಿ ಅಂತ ಕರೆಯುವ ಹನುಮಂತ್ ಅವ್ರು ವಿನ್ ಆಗಿದ್ರು. ಅದು ಬಹಳ ಖುಷಿ ಆಯಿತು. ಧನರಾಜ್ ಆಚಾರ್ ಇಲ್ಲದಿದ್ದರೆ ನನಗೆ ಹನುಮಂತ್ ಇವರಿಬ್ಬರಲ್ಲಿ ಯಾರಾದರೂ ರನ್ನರ್ ಅಪ್ ವಿನ್ನರ್ ಆಗಬೇಕಿತ್ತು. ಸೊ ಅದರಲ್ಲಿ ಒಂದು ಆಸೆ ನಮ್ಮದು ಇದೆ ಅಂತಂದರೆ ಹನುಮಂತ್ ಅವರು ಕಪ್ ವಿನ್ ಆದರು. ತುಂಬ ಖುಷಿ ಆಯಿತು. ಹನುಮಂತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದರೂ ಸಹ ತುಂಬ ಬೆಸ್ಟಾಗಿ ಆಡಿದ್ದಾರೆ, ಸಖತ್ತಾಗಿ ಆಡಿದ್ದಾರೆ. ಅವ್ರು ನೋಡಲಿಕ್ಕೆ ಮುಗ್ಧ, ಏನು ಗೊತ್ತಿಲ್ಲದವ್ರು ಇದ್ದರು. ಅವ್ರ ಮಂಡೆ ಭಾಳ ಅಂದರೆ ಬುದ್ಧಿ ಚುರುಕಾಗಿತ್ತು. ಅವರು ಯಾವ ಟೈಮಲ್ಲಿ ಯಾವ ಥರ ಆಡಬೇಕಂತ ಅವ್ರು ನೋಡಿ ಕಲಿಬೇಕು. ಅಷ್ಟು ಒಳ್ಳೆ ಆಡಿದ್ದಾರೆ. ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಮನುಷ್ಯ. ಸೊ ನನಗೆ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದು ಬಂದರೆ, ನನಗೆ ಧನರಾಜ್ ಮತ್ತು ಹನುಮಂತ್ ಅವ್ರದ್ದು ತುಂಬ ಖುಷಿ ಆಯಿತು ಫ್ರೆಂಡ್ಶಿಪ್. ಸೊ ಯಾರು ಗೊತ್ತಿಲ್ಲದೆ ಒಂದು ಇಂಡಿವಿಜುವಲ್ ಪ್ಲೇಸಿಂದ ಬಂದಿದ್ದವರು. ಧನರಾಜ್ ಒಂದು ಪ್ಲೇಸಿಂದ ಬಂದಿರ್ತಾರೆ, ಇವರೊಂದು ಪ್ಲೇಸಿಂದ. ಸೊ ಯಾರು ಗೊತ್ತಲ್ಲ, ಅಷ್ಟು ಆ ಮನೆಗೆ ಬಂದ ಮೇಲೆ ಅಷ್ಟು ಕ್ಲೋಸ್ ಆಗ್ತಾರಂತೆ. ನೀವೇನು ಸರ್ ಫ್ರೆಂಡ್ಶಿಪ್ ಎಷ್ಟು ಗಟ್ಟಿಯಾಗಿರ್ತದೆ. ಸೀಸನ್ 11 ಪ್ರಾಣಗಳ ನೀನು ನನಗೆ ಅವರ ಬಾಂಡಿಂಗ್ ನೋಡಿ ತುಂಬ ಖುಷಿ ಆಯಿತು. ಇನ್ನೊಂದು, ಸೊ ಇದರಲ್ಲಿ ಹನುಮಂತ್ ಅವರಾಗಲಿ ಧನರಾಜ್ ಅಂತಾಗಲಿ ಎಲ್ಲರೂ ಸಹ, ಹನುಮಂತ್ ಧನರಾಜ್ ಅಂತಲ್ಲ, ಎಲ್ಲರೂ ಸಹ ಒಳ್ಳೆ ಮಾಡಿ ಆಡಿದ್ದಾರೆ. ಆದರೆ ನಮ್ಮ ಫೇವ್ರೇಟ್ ಆಗಿ ಹನುಮಂತ್ ಮತ್ತು ಧನರಾಜ್ ಅವರು. ಸೊ ಹನುಮಂತ್ ಅವ್ರು ವಿನ್ನದ್ದು ಯಾಕೆ ಖುಷಿ ಆಯ್ತು ಅಂತ ಹೇಳಿದರೆ, ಆ್ಯಕ್ಚುಲಿ ಅವ್ರ ಮನೆಯೆಲ್ಲ ನೋಡಿದರೆ ತುಂಬ ಬಡವರು ಅನ್ನಿಸ್ತಿದೆ. ಅವರ ಅದರ ಟ್ಯಾಲೆಂಟಿಂದ ಅವ್ರು ವಿನ್ ಆಗಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕನ್ನೋದು ಇದಕ್ಕೆ. ಟ್ಯಾಲೆಂಟ್ ಅನ್ನೋದು ಯಾರ ಅಪ್ಪನ ಮನೆ ಆಸ್ತಿನೂ ಅಲ್ಲ. ಸೊ ಅದನ್ನು ಯಾರು ಕಿತ್ಕೊಳ್ಳಿಕ್ಕೂ ಆಗೋದಿಲ್ಲ. ಸೊ ಸಮಯ ಬಂದಾಗ ಅದನ್ನು ಉಪಯೋಗಿಸಿದರೆ ಈ ಥರ ರಿಸಲ್ಟ್ ಸಿಗ್ತದೆ ಅನ್ನೋದಕ್ಕೆ ಹನುಮಂತವ್ರ ಉದಾಹರಣೆ. ಎಲ್ರಿಗೂ ಬಿಗ್ ಬಾಸ್ ಅವರವರ ಒಂದು ಇಷ್ಟದ ಪ್ಲೇಯರ್ ಇರ್ತಾರೆ, ಫೇವ್ರೇಟ್ ಆಗಿರ್ತಾರೆ. ಸೊ ಎಲ್ಲರೂ ವಿನ್ ಆಗಲಿಕ್ಕಾಗಲ್ಲ. ಆದರೆ ಹನುಮಂತನ್ನು ದ್ವೇಷಿಸುವ ಯಾರು ಸಹ ಇಲ್ಲ ಅಂದ್ಕೊಳ್ತೇನೆ. ಸೊ ನನಗೆ ಈ ಸರ್ತಿ ಬಿಗ್ ಬಾಸ್ ನೋಡಿ ಖುಷಿ ಆಯಿತು. ಇನ್ನೊಂದು ವಿಷಯ ಅಂತ ಹೇಳಿದರೆ,
ಕಿಚ್ಚ ಸುದೀಪ್ ಅವರ ಕೊನೆಯ ಸೀಸನ್ ಇದು, ಅವರು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಅಂತ. ನಾನು ಸಹ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ, ಅವರು ಇನ್ಸ್ಟಾಗ್ರಾಮಲ್ಲಿ ಮತ್ತು ಇಂಟರ್ನೆಟ್ ಬ್ರೌಸರ್ ಕೆಲವುದ್ರಲ್ಲಿ ಬರ್ತಾ ಇತ್ತು. ಇದು ಕಿಚ್ಚ ಸುದೀಪ್ ಅವರ ಲಾಸ್ಟ್ ಸೀಸನ್. ಇನ್ನು ನಮಗೆ ಕಿಚ್ಚ ಸುದೀಪ್ ಅವರು ಈ ಬಿಗ್ ಬಾಸ್ ನೋಡಲಿಕ್ಕೆ ಸಿಗುವುದಿಲ್ಲ ಅಂದ್ಕೊಳ್ತೇನೆ. ಅವರು ಹೋಸ್ಟ್ ಮಾಡೋದಿಲ್ಲ, ಆದರೆ ಅವರು ಹೋಸ್ಟ್ ಮಾಡೋ ಪ್ರತಿಯೊಂದು ವರ್ಡ್ ಆಗಲಿ, ಬೈಯುವುದಾಗಲಿ, ನಡ್ಸೋದಾಗಲಿ ಎಲ್ಲವೂ ಇಷ್ಟ ಆಗ್ತಿತ್ತು. ಒಳ್ಳೆ ಹೋಸ್ಟಿಂಗ್ ಮಾಡ್ತಿದ್ರು. ಒಂದು ಆ್ಯಕ್ಟರ್ ಆಗಿ ಈ ಥರ ರೇಂಜ್ ಶೋ ಹೇಗೆ ನಡೆಸ್ಕೊಡ್ಬೇಕಂತ ಅವ್ರು ಮಾಡಿ ಕಲಿಬೇಕು. ಅದೇ ಟೋಟಲಿ ಒಂದು ನನಗೆ 2 ಬೇಜಾರುಂಟು. ಒಂದು ಧನರಾಜ್ ಆಚಾರ್ ಅವರು ವಿನ್ ಆಗಿಲ್ಲ, ಇನ್ನೊಂದು ಕಿಚ್ಚ ಸುದೀಪ್ ಅವರ ಇದು ಕೊನೆಯ ಸೀಸನ್ ಅಂತ. ಎಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಯಾಕಂದರೆ ಬಿಗ್ ಬಾಸ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾನು ಈ ಸರ್ತಿ ಬಿಗ್ ಬಾಸನ್ನು ಎಂಜಾಯ್ ಮಾಡಿದ್ದೇನೆ. ಸೊ ಗೈಸ್, ನನ್ನ ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ಇದೇ ಥರ ಇನ್ನು ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೇನೆ. ನಾವು ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.